ಸರ್, ಈಗ ಪದೇ ಪದೇ ಈ ಸಮಸ್ಯೆಗಳಾಗ್ತವೆ ಅಂತ ವಿದ್ಯಾರ್ಥಿಗಳು ತಮ್ಮ ದೂರದಿದ್ದಾರೆ. ಯಾಕೆ ಸರ್ ಇದೆ ಸಮಸ್ಯೆ? ಪದೇ ಪದೇ ಅಂತಿಲ್ಲ ಸರ್. ಅಕ್ಕಿ ಏನಾಗಿದೆ ಅಂದರೆ ಹೊಸ ಅಕ್ಕಿ ಬಂದಿರೋದು 2 ಡೇಸ್ ಬ್ಯಾಕು, ಸ್ವಲ್ಪ ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಪಲಾವ್ ಮಾಡಿದ್ದಾರೆ, ಸ್ವಲ್ಪ ಅಕ್ಕಿ ಆಗಿದೆ. ಈಗ ಅದನ್ನು ಮತ್ತೆ ಬೇರೆ ರೈಸ್ ಮಾಡಲಿಕ್ಕೆ ಹೇಳಿದರೆ ಅವ್ರು ಬೇರೆ ಮಾಡಿಬಿಟ್ಟು ಅವ್ರು ಊಟ ಮಾಡ್ತಾರೆ, ಏನು ತೊಂದರೆ ಏನಿಲ್ಲ. ಬಟ್ ಅಡುಗೆಯವ್ರೊಬ್ಬರು ಮಾತ್ರ ಸ್ವಲ್ಪ ಅವರು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರು ಮಾಡ್ಬೇಕಾದ್ರೆ ಒಂದು 4-5 ಸಲ ಆಗಿದೆ. ಅವ್ರಿಗೂ ನಾವು ಬುದ್ಧಿವಾದ ಹೇಳಿದ್ದೀನಿ, ಅವ್ರಿಗೆ ಬೇರೆ ಕೆಲಸನೂ ಕೊಟ್ಟಿದ್ದೀನಿ. ಅವರಿಗೆ ನೀನು ಅಡುಗೆ ಮಾಡೋಕ್ಕೆ ಬೇಡಮ್ಮ, ಬೇರೆ ಕೆಲಸ ಮಾಡಂತ ಹೇಳಿದ್ದೀನಿ. ಬಟ್ ನಿಧಾನ ತಿದ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಅವ್ರು ಮಾಡ್ಕೊಂಡಿದ್ದಾರೆ. ಈ ಥರ ಇನ್ನೊಂದು ಸರಿ ಏನು ತಪ್ಪಲ್ಲ, ಯಾವತ್ತೋ ಒಂದು ದಿವಸ ಆಯ್ತು, ಆಕಸ್ಮಿಕ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದನ್ನು ಸರಿಪಡಿಸೋಣ ಸರ್. ಅವ್ರನ್ನೇನು ಬೇರೆ ಹಾಸ್ಟ್ಲಿಗೆ ಏನಿಲ್ಲ, ಅದ ಪಲಾವ್ ಮಾಡಿದ್ದಾರೆ. ಈಗ ಜಸ್ಟ್ ಸಾಯಂಕಾಲ ಪಲಾವ್ ಇದೆ, ಚಿಕನ್ ಇದೆ. ಪಲಾವಲ್ಲಿ ಏನಿದೆ ಸ್ವಲ್ಪ ಅಕ್ಕಿ ಆಗಿದೆ, ಸ್ವಲ್ಪ ಅಕ್ಕಿ ಆಗಿದೆ. ಅದನ್ನೇನಪ್ಪ ಅಂತಂದ್ರೆ ಯಾರು ಊಟ ಮಾಡ್ಬೇಡ್ರಿ ಅಂತ ಹೇಳಿದ್ದೀನಿ ನಾನು. ಇಮಿಡಿಯೇಟಾಗಿ ಯಾರು ಊಟನೂ ಮಾಡಿಲ್ಲ ಇನ್ನೂ. ಈಗೇನಪ್ಪ ಬೇರೆ ಅನ್ನ ಸಾಂಬಾರು ಮಾಡಿಸ್ಕೊಂಡು ವ್ಯವಸ್ಥೆ ಮಾಡಿದ್ದೀನಿ, ಊಟ ಮಾಡ್ತಾರೆ ಮಕ್ಕಳು ಅಷ್ಟೇ ಸರ್. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ, ಸಮಸ್ಯೆ ಇಲ್ಲ ಸರ್. ಅರ್ಧಂಬರ್ಧ ಬೆಂದೋಗಿದೆ ಸರ್, ಅಷ್ಟು ಇನ್ನೂ ಇದೆ. ಅದಕ್ಕೆ ಅದನ್ನು ಬೇಡ ಅಂತ ಹೇಳಿದ್ದೀನಿ. ಈಗೇನಪ್ಪ ಹೊಸದಾಗಿ ರೈಸ್ ಮಾಡ್ತಾ ಇದ್ದಾರೆ, ಮಕ್ಕಳೆಲ್ಲ ಊಟ ಮಾಡ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿಯ ನಮಗೆ ಸಮಸ್ಯೆ ಇಲ್ಲ. ಮಕ್ಕಳಿಗೆ ಕೊಡ್ತಕ್ಕಂಥ ಎಲ್ಲದನ್ನು ಮೊಟ್ಟೆ ಆಯಿತು, ಬಾಳೆಹಣ್ಣು ಆಯಿತು, ಆಮೇಲೆ ಬೆಡ್ಶೀಟು, ಕಾಟು, ಬೆಡ್ಡು, ಬುಕ್ಸ್ ಎಲ್ಲದನ್ನು ಪ್ರೊವೈಡ್ ಮಾಡಿಕೊಟ್ಟಿದ್ವಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮಕ್ಕಳಿಂದ ಯಾವ್ದು ಬೇಕಾದ್ರೆ ಸಮಸ್ಯೆ ಇದ್ರೆ ನೀವೇ ಅವ್ರನ್ನ ಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ಕೊಳ್ಳಿ. ಏನಾದ್ರು ನಮ್ಮ ಬಗ್ಗೆ ಸಮಸ್ಯೆ ಐತೆ ಅಂತಂದ್ರೆ ಮಾತಾಡ್ಕೊಳ್ಳಿ, ಏನು ಸಮಸ್ಯೆ ಏನಿಲ್ಲ. ಇಲ್ಲ, ಎಕ್ಸ್ಪೀರಿಯನ್ಸ್ ಅಂತೇನಿಲ್ಲ, ಒಬ್ಬರು ಮಾತ್ರ ಇದ್ದಾರೆ. ಅವ್ರಿಗೆ ಏನಂತ ಬೇರೆ ಕೆಲಸ ಕೊಟ್ಬಿಟ್ಟು ಅವ್ರಿಗೆ ನಾವು ಅವರು ಸುಮಾರು ಇಲ್ಲಿ ಒಂದು 3-4 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಅಲ್ಲಾಂದ್ರೆ ಅಡುಗೆ ಸಹಾಯಕರಾಗಿ ಕೆಲಸ ಮಾಡ್ತಿರ್ತಾರೆ. ಸಮ್ಟೈಮ್ಸ್ ಅವ್ರು ಯಾರು ಬೇರೆ ರಜೆ ಹಾಕಿದಾಗ ಏನಾಗುತ್ತೆ ಅಂದರೆ ಅನಿವಾರ್ಯವಾಗಿ ಅವರು ಮಾಡಲಿಕ್ಕೆ ಬರ್ತಾರೆ. ಹಾಗಾಗಿ ಆಗಿದೆ, ಇವತ್ತು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ನೋಡಿದ್ದೀನಿ, ಅದನ್ನ ಯಾರು ಊಟನೂ ಮಾಡಿಲ್ಲ, ಮಕ್ಳು ಯಾರು ಊಟ ಮಾಡಿಲ್ಲ. ಹಾಗಾಗಿ ಏನಂತ ಬೇರೆ ಊಟ ನಾನು ಅವರಿಗೆ ಅನ್ನ ಮಾಡಿಸಿದ್ದೀನಿ, ಊಟ ಮಾಡ್ತಾರೆ ಮಕ್ಕಳು. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಕಾರಣಕ್ಕೂ ಸಮಸ್ಯೆ ಇಲ್ಲ. ಹುಡುಗರಿಗೆ ಎಕ್ಸಾಮ್ ಪರ್ಪೋಸ್ ಆಯಿತು, ಆಮೇಲೆ ಯಾವುದೇ ನಿಟ್ಟಿನಲ್ಲಿ ಅವರಿಗೆ ನಾವು ಅವ್ರ ಜೊತೆಗಿದ್ದೀವಿ. ರಾತ್ರಿ 12 ಗಂಟೆ ಫೋನ್ ಮಾಡಿದ ಸಹಿತವಾಗಿ ಬಂದು ಅವ್ರ ಸಮಸ್ಯೆಗಳನ್ನ ಅಟೆಂಡ್ ಮಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ. ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ? ಟೋಟಲ್ 200 ಮೆಂಬರ್ಸ್ ಇದ್ದಾರೆ ಸರ್. ಇಲ್ಲಿ PVC ಪ್ಲಸ್ ಡಿಪ್ಲೊಮಾ, ಆಮೇಲೆ LLB ಸ್ಟೂಡೆಂಟ್ಸ್ ಇದ್ದಾರೆ, ಆಮೇಲೆ BEdದವ್ರು ಇದ್ದಾರೆ, ಆಮೇಲೆ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದಾರೆ. ಆಮೇಲೆ ಇಲ್ಲಿ ಒಳ್ಳೆ ಫಲಿತಾಂಶ ಇದೆ. ಆಮೇಲೆ ಇಲ್ಲಿ ಓದಿರ್ತಕ್ಕಂಥ ಮಕ್ಕಳೆಲ್ಲ ಒಳ್ಳೊಳ್ಳೆ ಹುದ್ದೆಯಲ್ಲಿ ಹೋಗಿದ್ದಾರೆ. ಆಮೇಲೆ ಡಿಗ್ರಿ ಹಾಸ್ಟ್ಲಿದು ಒಳ್ಳೊಳ್ಳೆ ಹುದ್ದೆಯಲ್ಲಿ ಇರೋದ್ರಿಂದ ಏನಪ್ಪ ಅಂತಂದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮಕ್ಕಳಿಗೆ ಯಾವುದೇ ರೀತಿ ನಾವು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಓದಲಿಕ್ಕೆ ಒಳ್ಳೆ ವಾತಾವರಣ ಸಹಿತವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಕುಡಿಯೋಕೆ ಅವ್ರಿಗೆ ಅಕ್ವಾಗಾರ್ಡ್ ವಾಟರ್ ಇರ್ಬೋದು, ಆಮೇಲೆ ಅವರಿಗೆ ಓದಲಿಕ್ಕೆ ಬುಕ್ಸ್ ಇರ್ಬೋದು, ಆಮೇಲೆ ಮಂತ್ಲಿ ಅವ್ರು ಕೊಡ್ತಕ್ಕಂಥ ಶುಚಿ ಸಂಭ್ರಮ ಕಿಟ್ ಇರ್ಬೋದು, ಆಮೇಲೆ ಬೆಡ್ಶೀಟು, ಆಮೇಲೆ ಬೆಡ್ಡು, ಕಾಟ್ಸು. ಒಬ್ಬ ವಿದ್ಯಾರ್ಥಿ ಬಡತನದಿಂದ ಕೂಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇಲ್ಲಿ ಚೆನ್ನಾಗಿ ಓದ್ಕೊಂಡು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಹೊಂದಲಿಕ್ಕೆ ಏನು ಬೇಕೋ ಎಲ್ಲ ರೀತಿಯ ಸೌಲಭ್ಯವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಬಟ್ ಏನಪ್ಪ ಅಂದರೆ ಅಡುಗೆಯವರೊಂದು ವಿಚಾರದಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ಸ್ ಆಗಿದೆ, ಇವತ್ತಾಗಿದೆ. ಅದನ್ನು ಸರಿಪಡಿಸ್ಕೊಂಡು ಯಾವುದೇ ರೀತಿ ಮುಂದೆ ತೊಂದರೆ ಆಗಲಾರ್ದಂಗೆ ನಾನು ನೋಡ್ಕೊಂಡು ಹೋಗ್ತೀವಿ ಸರ್. ಹಿರೇಮಠ ಅಂತ ಹೇಳ್ಬಿಟ್ಟು ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಗಳು, ಬಳ್ಳಾರಿ ಅಟೆಂಡ್ ಮಾಡಿದ್ದೀನಿ.